ನಾನು ಯಾವತ್ತೂ ಮಾತಾಡ್ಸಿಲ್ಲ ಅದು ನೋಡಿ ಏನು ಮಾಡುತ್ತೆ. ನೀವು ತೆಗಿಬೇಕಾ? ಬ್ಯಾಡ, ಇದು ವಿಡಿಯೋ ಬೇಕಿತ್ತ. ಆಗ್ಲದಕ್ಕೇನು ಹೇಳ್ತಿದ್ದಲ್ಲ ಹೇಳು. ಸಕಾಳೆ ಹಾಯ್ ಗೈಸ್, ಲೋಹಿತ್ ಆಕಳ ಜೊತೆ ಮಾತಾಡೋ ಪವರ್ ಇದೆ ಅವನ ಹತ್ರ. ಲೋಹಿತ್ ಹೇಳು ಅದಕ್ಕೆ. ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಮುಖ ಒರೆಸ್ಕೊಳ್ತಾ ಇದ್ದಾನೆ. ಅವನ್ 6 ಪ್ಯಾಕ್ ನೋಡಿ ಗೈಸ್. 0 ಪ್ಯಾಕ್ ಗೈಸ್. ಓಕೆ ಗೈಸ್, ನಾವು 3 ಜನ ಬ್ಲಾಗರ್ಸ್ ಇಲ್ಲ ಇದೀವಿ. ಬೇಕಿತ್ತ ಇದು ಇವನಿಗೆ? ಬೇಕಿತ್ತ ಲೋಹಿತಾ? ಬೇಕಿತ್ತ ಇದು ಗೈಸ್? ಲೋಹಿತನ್ ಬ್ಯಾಡ್ ಲಕ್. ಗೈಸ್ ನಮ್ಮ ಲಿಟಲ್ ಚಾಂಪ್ ಮಾತಾಡ್ತಾರೆ ಕೇಳಿ. ಗೈಸ್ ಲೋಹಿತನ್ ಬ್ಯಾಡ್ ಲಕ್, ತಾತನೂ ಇಲ್ಲ. ಗೈಸ್ ಅಂತಿದೀನಿ, ಬಂದೇನ್ ಮಾಡ್ಲಿ? ಬಾರೇಲಿ ನಾನು ಯಾವತ್ತೂ ಮಾತಾಡ್ಸಿಲ್ಲ ಅದು. ಓಕೆ ಗೈಸ್, ಅವ್ನು ಸ್ವಲ್ಪ ಹೊರಗಡೆ ಹೇಳ್ಕೊಂಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಟ್ಟಿಂದ ಬಾಲ್ ಇಲ್ಲೇ ಮೊಕ್ಕೆ ಹೊಸದ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಇವನು ಅಲ್ಲಿಂದ ಹೊರಗೆ ತೆಗ್ದಿದ್ದಾಯ್ತು. ತೆಗೆದ ತಕ್ಷಣ ಏನಾಗುತ್ತೆ ಗೊತ್ತಿಲ್ಲ, ಮುಖ ಮುಚ್ಕೊಳ್ತಾನೆ. ಯಾಕೆ ನಚ್ಕೊಳ್ತಾ ಇದೆಯಾ? ಬ್ಲಾಗ್ ಬ್ಯಾಡೋ ನೋಡಿ ಗೈಸ್, ತುಂಬಾ ಸಾಹಸ ಮಾಡೋನೆ. ನೋಡೋಣ ಎಷ್ಟು ಸಾಹಸ ಮಾಡೋನೆ ಅಂತ. ಆಡಿ ಸ್ಟಾರ್ಟ್ ಮಾಡಿ. ನೋಡಿ ಗೈಸ್, ತುಂಬಾ ಸಾಹಸ ಮಾಡಿ ತೆಗ್ದ್ಬಿಟ್ಟ. ಅದು ಯಾಕೋ ಗುದಾಗ್ ಬರ್ತೈತಿ ಏನೋ ಸಾರಿ. ಓಕೆ ಗೈಸ್, ಇವತ್ತು ನಮ್ದು ಸ್ಮಾಲ್ ಫೋಟೋಶೂಟ್ ನಡೀತು. ಮಾಡಿದೀವಿ ನಮ್ದೊಂದು ಸ್ಮಾಲ್ ಫೋಟೋಶೂಟ್ ನಡೀತು. ಇವಾಗಿನ ಜಸ್ಟ್ ನಾವು ನಮ್ಮ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ ಒಂದು ವಿಡಿಯೋ ಶೂಟ್ ಮಾಡಿದ್ವಿ. ಅದು ಸ್ವಲ್ಪ ಸ್ಕ್ರಿಪ್ಟೆಡ್, ಅದರೊಳಗಡೆ ಜಾಸ್ತಿ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಬಂದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಏನಿಲ್ಲ, ನಮಗೆ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಈಗ ಅಷ್ಟೇ ರೀಲ್ಸ್ ಮುಗೀತು, ಅದು ಬ್ಲಾಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ರೂ ಇರ್ಲಿ ಅಷ್ಟೇ. ಇನ್ನು ಉಳ್ಕಿದ್ದೆಲ್ಲ ನಾವು ನೆಕ್ಸ್ಟ್ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಲೋಹಿತ್ ಅವರು ಚೂರು ಏನಾದ್ರು ಮಾತಾಡಿ. ನಮಗೆ ಏನು ಮಾತಾಡಕ್ ಬರಲ್ಲ ಅಷ್ಟೇ. ಇವನಿಗೆ ಅಷ್ಟೆಲ್ಲ ಬಿಟ್ರೆ ಬೇರೆ ಏನೂ ಬರಲ್ಲ ಅಷ್ಟೇ. ಓಕೆ ಗೈಸ್, ಬಾಯ್. ಮತ್ತೆ ಬಾಯ್ ಬಾಯ್. ಅವರಿಗೆ ಟಾಟಾ ಮಾಡಿ, ಹೊರಗಡೆ ಹೋಗ್ತಾ ಇದ್ದಾರೆ. ಬಾಯ್. ಓಕೆ ಗೈಸ್, ಬಾಯ್. ಹಾಯ್ ಗೈಸ್, ಈಗ ಇವತ್ತು ನಾನು ಎಲ್ಲಿಗೆ ಹೊಂಟಿದ್ದೀನಿ ಅಂದರೆ, ಆಗಲೇ ಲೋಹಿತ್ ಮತ್ತು ದೀಕ್ಷಾ ಅವರು ಒಂದು ಫಂಕ್ಷನಿಗೆ ಹೋದ್ರು ನೋಡಿ. ಅವರಿಗೆ ನಾನು ಬರಲ್ಲ ಅಂತ ಹೇಳಿದ್ದೆ. ಈಗ ಅವರಿಬ್ಬರು ಅಷ್ಟೇ ಹೋಗಿದ್ದಾರೆ. ನಾನು ಮತ್ತು ನಮ್ಮ ತಾತ ಹೋಗ್ತಾ ಇದ್ದೀವಿ. ಇವರು ತಾತನೇ. ಇವಾಗ ನಮ್ಮ ತಾತ ಹೋಗ್ತಿದ್ರು ಅದೇ ಫಂಕ್ಷನಿಗೆ. ಜೊತೆಗೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಅವರಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಸೊ ಅವರಿಗೆ ಹೋಗಿ ಒಂದು ಸರ್ಪ್ರೈಸು, ಅವ್ರು ಸರ್ಪ್ರೈಸ್ ಆಗ್ತಾರೆ, ಏನಾಗ್ತಾರೆ ನೋಡ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಇವಾಗ ನಾನು ನಮ್ಮ ತಾತ ಹೋಗ್ತಾ ಇದ್ದೀವಿ ಗಾಡೀಲಿ. ಬನ್ನಿ ಏನಾಗುತ್ತೆ ನೋಡ್ಕೊಂಬರೋಣ. ಥ್ಯಾಂಕ್ ಯು ರೆಕಾರ್ಡ್ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಹೋಗಿ ನೋಡೋಣ ಬನ್ನಿ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ. ಬಿಕಾಸ್ ಇವಾಗ ಮದುವೆ ಮಂಟಪ ಹೋಗಿದ್ದೀನಿ. ಸ್ವಲ್ಪ ಪಬ್ಲಿಕ್ ಏರಿದೆ ನಮ್ಮದು. ನೋಡೋಣ, ನನ್ನ ಫೇಸ್ ತೋರಿಸಲ್ಲ, ಹಂಗೆ ರೆಕಾರ್ಡ್ ಮಾಡ್ತೀನಿ. ಎಲ್ಲಿದ್ದಾರೆ ಇಸ್ಕೊಂಡು ಬನ್ನಿ. ನೋಡೋದು ನನಗೆ ಸ್ವಲ್ಪ ಸೋಷಲ್ ಆ್ಯಂಗ್ಸೈಟಿ ಜಾಸ್ತಿ. ಸೊ ಅದಕ್ಕೆ ನನ್ನ ಫೇಸ್ ತೋರಿಸ್ತಾ ಇಲ್ಲ, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಅವ್ರು ಎಲ್ಲಿದ್ದಾರೆ ಮತ್ತು ಏನು ರಿಯಾಕ್ಟ್ ಮಾಡ್ತಾನೆ ನೋಡೋಣ ಬನ್ನಿ. ಅವರೆಲ್ಲಿದ್ದಾರೆ ಸಿಗ್ತಾನೆ ಇಲ್ಲ ಗಾಯ್ಸ್. ಅವ್ರು ಹುಡುಕ್ತಾ ಇದ್ದೀವಿ, ನೋಡ್ಕೊಂಡು ಇಲ್ಲೆಲ್ಲ ತುಂಬ ಜನ ಆಟ ಆಡ್ತಾ ಇದ್ದಾರೆ ಗಾಯ್ಸ್. ಅವ್ರನ್ನ ಹುಡುಕಿ ಸಾಕಾಗ್ತು. ಎಲ್ಲಿದ್ದಾರೋ ಸಿಗ್ತಾನೆ ಇಲ್ಲ, ಗೊತ್ತಿಲ್ಲ ಸರ್ ಎಲ್ಲಿದ್ದಾರೆ, ಗೊತ್ತಿಲ್ಲ. ಅಡಿ ನೋಡೋಕ್ಕಾಯ್ತು. ಹಾಂ, ಅಡಿ ಗೈಸ್, ಅವ್ರಿಗೆ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ನೋಡೋಣ ಎಲ್ಲಿದ್ದಾರೆ. ವಿಡಿಯೋ ಯಾವಾಗಲೂ ಆನಲ್ಲೇ ಇಡಬೇಕು, ಮತ್ತು ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಇದು ಹೌದಲ್ಲ, ವಾಸಿ ಮಾಡ್ತಾನೆ ಇದು.
ಗೈಸ್ ಒಂದು ಫನಿ ಇನ್ಸಿಡೆಂಟ್ ನಡೆದ್ಬಿಟ್ಟಿದ್ರೆ, ಅಲ್ಲಿ ಮದುವೆ ಇರೋದೇ ಬೇರೆ ಚೌಟ್ರಿಯಲ್ಲಿ, ನಾವು ಬಂದಿರೋದೇ ಇನ್ನೊಂದು ಚೌಟ್ರಿ. ನೋಡಿ ಏನು ಮಾಡುತ್ತೆ. ನೀವು ತೆಗಬೇಕಾ? ವಾಸವಿ ಮಂಟಪ ಬಂದುಬಿಟ್ಟು ಇಲ್ಲಿ ನಾವು ನೋಡಿದ್ರೆ ಬೇರೆ ಚೌಟ್ರಿ ಹೋಗಿದ್ವಿ. ತುಂಬ ಫನಿ ಆಗಿತ್ತು. ನೋಡೋಣ ಬನ್ನಿ ಮುಂದೆ ಅವ್ರು ಸಿಗ್ತಾರೋ ಹೆಂಗೆ ಅಂತ. ನನ್ನ ಫೇಸ್ ತೋರಿಸ್ತಿಲ್ಲ, ಪಬ್ಲಿಕ್ ಇದೆ, ಅದಕ್ಕೆ ಬನ್ನಿ ವಿಡಿಯೋ ಮಾಡ್ಕೊಂಡು ರಿಯಾಕ್ಷನ್. ಅವ್ರು ಎಲ್ಲಿದ್ದಾರೆ ಹುಡ್ಕೋಬೇಕು ಮೊದಲು. ಅಲ್ಲಿದ್ದಾರೆ, ಇಲ್ಲಿ ಕೇಳ್ಕೊಂಬರೋಣ. ಹಿಂದೆ ಹಿಂದೆ ಇದ್ದಾರಂತೆ, ಈಗ ಹಿಂದ್ಗಡೆ ಇದ್ದಾರಂತೆ, ನೋಡ್ಕೊಂಬರೋಣ ಬನ್ನಿ. ಅವ್ರಿಗೆ ಹೇಳಿದ್ರು, ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ. ಇಲ್ಲ ಇದ್ದಾರಂತೆ. ಲೋಹಿತ್ ಲೋಹಿತ್ ನೋಡಿ, ಒಬ್ಬರಿದ್ದಾರೆ ನೋಡಿ ಗೈಸ್, ಇವ್ರನ್ನೇ ಹುಡ್ಕೊಂಡು ಬಂದಿದ್ದು ನಾವು. ಗಾಯ್ಸ್ ಅವರೆಲ್ಲ ಅಲ್ಲೇ ಕುಂತವ್ರು ನೋಡಿ, ಸುಮ್ಮನೆ ಬೇಕಾಬಿಟ್ಟು. ಗಾಯ್ಸ್ ಇವರಿಬ್ರು ಗಾಯ್ಸ್ ಶರತ್ತು ಬೇರೆ ಚೌಟ್ರಿಗೆ ಹೋಗಿ ಮತ್ತೆ ಈ ಚೌಟ್ರಿಗೆ ಹೋಗ್ತಾನೆ. ಇವ್ರೇ ನೋಡ್ರಿ ಬೇರೆ ಚೌಟ್ರಿಗೆ ಹೋಗಿ ಬಂದಿರೋದು. ಇವರೇನ ಮೀಟಿಂಗ್ ಮಾಡ್ತಿದ್ದಾರೆ ಗಾಯ್ಸ್, ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದಾರೆ, ಏನಂತ ಗೊತ್ತಿಲ್ಲ. ನಮ್ಮ ಆಂಟಿ ಬಂತು ಅಂತ ಗಾಯ್ಸ್ ಸ್ಟೇಜ್ ಮೇಲೆ ಹೋಗೋಣ ಅಂತ ಇವರು ಬಂದು ಇಲ್ಲಿ ಸುಮ್ಮನೆ ಫೋನ್ ಹೊಡಿಸ್ಕೊಂಡಿದ್ದಾರೆ ಗಾಯ್ಸ್. ಅಲ್ಲಿ ಸ್ಟೇಜ್ ಮೇಲೆ ಹೋಗೋಣ ಅಂತ ನಮ್ಮ ಆಂಟಿ ಬಂದು ಕರೀತು, ಇವರೆಲ್ಲ ಇಲ್ಲೇ ಬಂದು ವಾಯ್ಸಲ್ಲಿಗೆ ಕೇಳಿಸಲ್ಲ ಗೈಸ್, ಕೇಳಿಸ್ತದೆ ಗಾಯ್ಸ್. ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಳ್ರಿ ಅಂದ್ರೆ ಇಲ್ಲೇ ತೆಗೆಸ್ಕೊಳಕತ್ತಾರೆ ಗಾಯ್ಸ್. ಅವ್ರ ಲೋಕದಾಗ ಅವ್ರು ಬ್ಯುಸಿ ಇದ್ದಾರೆ, ಸ್ಟೇಜ್ ಮೇಲೆ ಕರೆದ್ರು ಬರೋದಿಲ್ಲ. ಇವತ್ತು ಒಂದು ಮದುವೆಗೆ ಬಂದಿದ್ದೀವಿ. ಏನು ತಗೊಂಡಿಲ್ಲ, ಉಂತಾರೆ ಬರ್ತಾರೆ, ಫೋಟೋ ತೆಗೆಸ್ಕೊಳ್ಳಿ ಆಗ್ತಿಲ್ಲ. ಮದುವೆಗೆ ಬಂದಿದ್ದೀವಿ. ಈಗ ನನ್ನ ಮಗ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತವನೆ. ಅವ್ರ ಪಾಪ ಏನು ಮಾಡ್ಬೇಕು ಗೊತ್ತಾಯ್ತಿಲ್ಲ. ನಾನು ನೋಡಿ ಬ್ಲಾಗ್ ಮಾಡ್ಕೊಂಡು ಕೂತಿದ್ದೀನಿ. ಇವಳು ನೋಡಿ ಸೆಲ್ಫಿ ತಗೊಂಡು ಕೂತವಳೆ. ಇಲ್ಲಿ ನೋಡ್ರಿ, ಮದುವೆಗೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದಾರೆ. ಗೈಸ್ ಇನ್ನೊಂದೇನು ಗೊತ್ತಾ, ನನಗೆ ಮದುವೆ ಯಾರ್ದಂತ ಗೊತ್ತಿಲ್ಲ. ಮದುವೆಗೆ ಯಾರು ನನ್ನ ಇನ್ವೈಟ್ ಮಾಡಿಲ್ಲ. ಈ ಗಂಡು ಯಾರು ಹೆಣ್ಣು ಯಾರು ಗೊತ್ತಿಲ್ಲ. ಇಷ್ಟು ಜನ ಬಂದಿದ್ದಾರೆ, ಇವ್ರ ಕಡೆಯವರು ಇವರು ಬಂದಿದ್ದಾರೆ. ನನಗೂ ಗೊತ್ತಿಲ್ಲ. ಇಷ್ಟು ಬಂದಿದ್ದಾರೆ. ನಾನು ಅವಾಗಲೇ ಬಂದಿದ್ದಿಲ್ಲ. ನಮ್ಮ ಮನೆ ಎದುರುಗಡೆ ಒಬ್ಬರು ತಾತ ಇದ್ದರು, ಆ ತಾತ ಇಲ್ಲೇ ಮನೆಗೆ ಬರ್ತಾಯಿದ್ರು. ಅವರು ಜೊತೆಗೆ ಬರ್ತೀನಿ ಅಂತ ನನ್ನ ಕರೆದು, ಮತ್ತು ಇವರು ಇಲ್ಲೇ ಬಂದಿದ್ದಾರೆ ಅಂತ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬಂದಿದ್ದೆ. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಏನು ಫ್ಲಾಪ್ ಆಯಿತು ಗೊತ್ತಿಲ್ಲ ಗೈಸ್. ಸ್ಟಾರ್ಟಿಂಗ್ ಮಾತ್ರ ಕಾಮಿಡಿ ಇತ್ತು. ಇವತ್ತು ಈ ಮದುವೆ ಚೌಟ್ರಿಗೆ ಬರೋದಿಲ್ಲ, ಬೇರೆ ಯಾವುದೋ ಚೌಟ್ರಿಗೆ ಹೋಗಿದ್ದೆ. ಬ್ಲಾಗ್ ನೋಡ್ರಿ, ಬ್ಲಾಗ್ ಆಮೇಲೆ ಕಟ್ ಮಾಡ್ಕೊಂಡಾಯ್ತು. ಬಿಗಿ ಹಿಡ್ಕೊ. ಚಲ್ ಮೇರೆ ಗೋಡೆ ಟಿಕ್ 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 ಹೇಳ್ರಪ್ಪ. ಗೈಸ್ ಇವಾಗ ಫಂಕ್ಷನ್ ಮುಗಿದಿದೆ, ನಾವು ಮನೆಗೆ ಹೋಗ್ತಿದ್ದೀವಿ. ಬಾಯ್ ಬಾಯ್. ಚೂರಿಂಗ್ ಇಟ್ಕೊಳ್ರಿ, ಕಾಣಲ್ಲ ಅವರು. ಅಷ್ಟೇ, ಬಾಯ್ ಬಾಯ್. ಇವಾಗ ಗಿರೀಶ್ ಅಣ್ಣ ಅವರು ಗಾಡಿ ಓಡಿಸ್ತಿದ್ದಾರೆ. ಟ್ರಿಪಲ್ ರೈಡಿಂಗ್ ಅದು. ಗೈಸ್ ಅವರು ನಡ್ಕೊಂಬರ್ತಿದ್ದಾರೆ. ಅವ್ರು ನೋಡ್ರಿ, ಆಮೇಲೆ ಬ್ಲಾಗ್ ಹಂಗೆ ಈಗ ಮನೆ ಹೊಟ್ಟಿವಿ ಅಷ್ಟೇ ಗಾಯ್ಸ್.
ಜೋರಾಗಿ ಮಾತಾಡಬೇಕು ನೀವು ಲೋಹಿತ್ ಗಾಯ್ಸ್. ಅದು ನಿಮ್ಮದು ವಾಯ್ಸ್ ಕೇಳಿಸಲ್ಲ, ಯಾಕಂದರೆ ನಾವಿನ್ನೂ ಮೈಕ್ ತೊಗೊಂಡಿಲ್ಲ. ನಮ್ಮದು ಇನ್ನೂ ಯೂಟ್ಯೂಬ್ ಚಾನಲ್ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಮೈಕು ಏನು ತೊಗೊಳೋ ಶಕ್ತಿ ಇಲ್ಲ. ಆದರೆ ನಾವು ಬಿಡಲ್ಲ. ಸ್ಟಾರ್ಟಿಂಗ್ ಏನಿರುತ್ತೋ ಅದ್ರಲ್ಲಿ ರೆಕಾರ್ಡ್ ಮಾಡ್ತೀನಿ. ಇದು ರೆಕಾರ್ಡ್ ಮಾಡ್ತೀನಿ. ವಾಯ್ಸ್ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ಬೇಕು. ಓಕೆನಾ ಗೈಸ್? ಲೋಹಿತ್ ಕೈಗೆ ಗೈಸ್ ಹರ್ಷಿತಾ ಕಡೆ ಮಾತಾಡಿ ಗೈಸ್. ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋ. ಇವರು ನಮ್ಮ ಲಿಟಲ್ ಚಾಂಪ್ ಹರ್ಷಿತಾ ಅಂತ ಇವ್ರ ಹೆಸರು. ಎಲ್ಲ ಪರಿಚಯ ಮಾಡಿಸಿ ಗೈಸ್ ಈಗ ಮನೆಗೆ ಹೊಂಟಿದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗೈಸ್. ನಮ್ಮ ಸರಿ ಕಂಡೈತೆ ಇಲ್ಲ ಗೊತ್ತಿಲ್ಲ ಗೈಸ್.